ನೀವು ಬಿಗ್ ಬಾಸ್ ಮನೇಲಿ ಒಂದಷ್ಟು ಮಾತುಗಳು ಹೇಳಿದ್ದು ನನಗೆ ಅಂದ್ರೆ ರಿಯಲ್ ಆಗಿ ಏನಿದೆಯೋ ಅದನ್ನೇ ಹೇಳ್ತಿದ್ದಾರೆ ಅಂತ ಅನ್ನಿಸ್ತು. ಬಿಕಾಸ್ ನೀವು ಗುಬ್ಬಿ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದೀರಿ, ನಿಮ್ ಮುಟ್ಟೂರ ಅದು. ನಾನು ನಂದು ಚೈಲ್ಡ್ಹುಡ್ ನನ್ನ ಪ್ರೈಮರಿಯಿಂದ ನಾನು ಅಲ್ಲೇ ಓದಿದ್ದು, ಸೊ ಹಾಗಾಗಿ ಬೆಳೆದು ಇರೋ ಊರ್ ಬಗ್ಗೆ ಅಷ್ಟು ನೀವ್ ಹೇಳ್ತೀರಾ. ರಾತ್ರಿ ಬಂದ್ಬಿಟ್ವಿ ಅಲ್ಲಿಂದ ಯಾರಿಗೂ ಹೇಳ್ದೇನೆ. ಈಗ ನನ್ಗೇನಂತ ಅಂದ್ರೆ ಅಲ್ಲಿಗೆ ಹೋಗ್ಬೇಕು, ಅಲ್ಲಿನ ಜನರನ್ನ ಮೀಟ್ ಮಾಡ್ಬೇಕು. ಯಾಕಂದ್ರೆ ಅವರು ನಮ್ಮ ಬಗ್ಗೆ ಯಾವುದೇ ರೀತಿ ಅಪಪ್ರಚಾರಗಳನ್ನ ಮಾಡಿಲ್ಲ ಅನ್ನೋ ಒಂದು ಮಾತು ಹೇಳ್ತೀರಾ. ಬಿಕಾಸ್ ಯಾರಾದ್ರೂ ಆತರ ರಾತ್ರಿ ಏನ್ ಇನ್ಸಿಡೆಂಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಆತರ ಬಂದಿದ್ದಿದ್ರೆ ಯಾರು ಹೇಳ್ಕೊಳ್ತಾ ಇರ್ಲಿಲ್ಲ ಆ ಮನೆಯಲ್ಲಿ. ಜೊತೆಗೆ ಇನ್ನೊಂದೇನು ಅಂತಂದ್ರೆ ತ್ರಿವಿಕ್ರಮ್ ಗೆದ್ದ ತಕ್ಷಣ ಹೋಗ್ಬೇಕು ಅನ್ಕೊಳ್ಳೋದೆ ಗುಬ್ಬಿಗೆ. ಅದು ಕಲರ್ಸ್ ಕನ್ನಡದವರು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡೋದ್ರಿಂದ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ಸೊ ಯಾಕೆ ಇಷ್ಟು ಪ್ರೀತಿ? ಮತ್ತೆ ಆ ಇನ್ಸಿಡೆಂಟ್ ನಿಮ್ಗೆ ಬೇಜಾರಿಲ್ಲ ಅಂತಂದ್ರೆ ಶೇರ್ ಮಾಡ್ಕೋಬಹುದು, ಅದ್ ನಿಮ್ಮಿಷ್ಟ. ಸೊ ಗುಬ್ಬಿ ಮೇಲೆ ಯಾಕೆ ಗುಬ್ಬಿ ಮೇಲೆ ನಾನು ಗುಬ್ಬಿ ಊರಿನ ಬಗ್ಗೆ ಕೇಳ್ತಾ ಇದ್ದೀನಿ ಅಂದ್ರೆ, ಗುಬ್ಬಿ ವೀರಣ್ಣ ಅವರು ನಾಟಕ ಅನ್ನೋ ಸ್ಟಾರ್ಟ್ ಆಗಿದ್ದೆ ಅಲ್ಲಿ. ಸೊ ಅದ್ರಿಂದ ಏನಾದ್ರು ತ್ರಿವಿಕ್ರಮ್ ಅವ್ರಿಗೆ ಒಂದು ಸಿನಿಮಾ ಆಸೆ ಆ ತರದ್ದು ಹುಟ್ಕೊಳ್ತಾ ಏನು ಅಂತ? ಫಸ್ಟ್ ಗುಬ್ಬಿ ವೀರಣ್ಣ ಅವ್ರ ಬಗ್ಗೆ ಹೇಳ್ಬಿಡ್ತೀನಿ. ಅವ್ರು ನಮ್ಮೂರಿಂದ ಬಂದವರು, ಸೊ ಅಲ್ಲಿ ಅವ್ರ ನಾಟಕ ಸ್ಟಾರ್ಟ್ ಆಗಿದ್ದು. ನನ್ಗೆ ಅದರಿಂದ ಏನು ಸಿನಿಮಾಗೆ ಬರಬೇಕು ಅಂತ ಅನ್ಸಿರ್ಲಿಲ್ಲ. ನನಗೆ ಪ್ರಾಪರ್ ಸ್ಪೋರ್ಟ್ಸ್ ಪರ್ಸನ್ ಆಗಬೇಕು ಅಂತ ಆಸೆ ಇತ್ತು. ಚಿಕ್ಕ ವಯಸ್ಸಲ್ಲಿ ನನಗೆ ಚೆನ್ನಾಗಿ ಆಟೋಮೊಬೈಲ್ ಇಂಜಿನಿಯರ್ ಆಗಬೇಕು ಅಂತ ಆಸೆ ಇತ್ತು. ಸೊ ಏಜ್ ಬೈ ಏಜ್ ಒಂದಷ್ಟು ಚೇಂಜ್ ಆಗುತ್ತಲ್ಲ, ಆ ಥರ ಸ್ಪೋರ್ಟ್ಸ್ ಕೆರಿಯರ್ ನಂದು ಆಗಬೇಕು ಅಂತ ಆಸೆ ಇತ್ತು. ಸೊ ಅಲ್ಲಾಗಲಿಲ್ಲ. ಸೊ ಅದಾದಮೇಲೆ ಜಿಮ್ ಟ್ರೈನರ್ ಆಗಬೇಕು ಅಂತಿದ್ದೆ, ಅದು ಆಗಲಿಲ್ಲ. ಈಗ ಅದಾದಮೇಲೆ ನಂಗೆ ಬಂದಿದ್ದು ಆಫರ್ಸ್ಗಳು, ಇಂಡಸ್ಟ್ರಿಗೆ ಬರಬೇಕು ಅದು ಇದು ಅಂತ ಯೋಚನೆ ಮಾಡಿ ಪ್ಲಾನ್ ಮಾಡಿ ಬಂದಿದ್ದು ಇಂಡಸ್ಟ್ರಿಗೆ. ಸೊ ಇಂಡಸ್ಟ್ರಿಗೆ ಬರೋದಿದು. ಗುಬ್ಬಿ ಏನಕ್ಕೆ ನನಗೆ ತುಂಬ ಹತ್ರ ಅಂತಂದರೆ, ನಾನು ಪ್ರೈಮರಿ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ನಾನು ಅದೇ ಊರಲ್ಲಿ ಇದ್ದಿದ್ದು. ನಾನು ಹುಟ್ಟಿದ್ದು ತುಮಕೂರಲ್ಲಿ. ಸೊ ಬೆಳೆದಿದ್ದೆಲ್ಲ ಆಲ್ಮೋಸ್ಟ್ ನನ್ನ ಡಿಗ್ರಿ ಕೆರಿಯರ್ ಎಲ್ಲ ಅಲ್ಲೇ ಆಗಿದ್ದು. ಡಿಗ್ರಿ ನಾನು ಮಾಡಿದ್ದು ಬೆಂಗಳೂರಲ್ಲಿ. ಸೊ ನನಗೇನು ಫ್ರೆಂಡ್ಸ್ ಅಂತ ಏನು ಚೈಲ್ಡ್ಹುಡ್ಡಿಂದ ಇದ್ದಾರೆ, ಸೊ ಇಡೀ ಊರು ನನಗದು. ಆ್ಯಂಡ್ ಒಂದೊಂದು ಜಾಗದಲ್ಲೂ ನನ್ನ ಮೆಮೊರೀಸ್ ಇದೆ, ಆಟ ಆಡಿರೋದು, ನಾನು ಬೆಳೆದಿರೋದು ಎಲ್ಲ ಮೆಮೊರೀಸ್ ಇದೆ ಆ ಊರಲ್ಲಿ. ಸೊ ಅಚಾನಕ್ಕಾಗಿ ಯಾವುದೋ ಒಂದು ವಿಷಯಕ್ಕೋಸ್ಕರ ನಾವು ಅಲ್ಲಿಂದ ಬರಬೇಕಾಗತ್ತೆ. ಅದು ವಿಷಯ ನನ್ನ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಆ ವಿಷಯವಾಗಿ ನಾವು ಆ ಟೈಮಲ್ಲಿ ನಾವು ಆಚೆ ಬರಬೇಕಾಗತ್ತೆ. ಆ ವಿಷಯ ಆದಮೇಲೆ ಎಲ್ಲೋ ಒಂದು ಕಡೆ ಗಿಲ್ಟು ನನಗೆ. ಆ ಜನ ಆಗಲಿ ಯಾವತ್ತೂ ನನ್ನನ್ನು ಬರಬೇಡ ಅಂತಲೂ ಏನು ಹೇಳಿಲ್ಲ. ಇಲ್ಲ ನಮ್ಮ ತಾಯಿ ಮೇಲಾಗಲಿ, ನನ್ನ ಮೇಲಾಗಲಿ, ನಮ್ಮ ತಂದೆ ಮೇಲಾಗಲಿ, ಫ್ಯಾಮಿಲಿ ಮೇಲೆ ಏನೂ ಪ್ರೆಷರ್ ತಂದಿಲ್ಲ, ಏನೂ ನನಗೆ ಆ ಥರದ ಕಾಟ ಆಗಲಿ ಏನೂ ಕೊಟ್ಟಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನನಗೆ ಗಿಲ್ಟ್ ಇದೆ. ಸೊ ಅದನ್ನು ಕಂಪ್ಲೀಟ್ ಮಾಡಿ ನಾನು ಅದನ್ನು ಹೋಗಬೇಕು ಅನ್ನೋದು. ಸೊ ನಾನು ಮೇಜರಾಗಿ ನನ್ನ ಕೆಲಸಗಳನ್ನೆಲ್ಲ ದೊಡ್ಡದಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ. ಸೊ ಈ ವೇದಿಕೆ ಮುಖಾಂತರ ಗೆದ್ದಿದ್ರೆ ಅದೆಲ್ಲ ಕಂಪ್ಲೀಟ್ ಆಗಿರೋದು ಅಂತ ಒಂದು ಕಡೆ ಅನ್ನಿಸ್ತು. ಬಟ್ ಈಗ ಜಾಸ್ತಿ ಜನನೆಲ್ಲ ನೋಡಿದ್ಮೇಲೆ ಎಲ್ಲೋ ಒಂದು ಕಡೆ ಬೇಗ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತೀನಿ ಅಂತಿದೆ. ಬಟ್ ಅದಕ್ಕಿಂತ ಮುಂಚೆನೇ ಅಲ್ಲಿನ ಜನ ಎಲ್ಲ ನೀನು ಏನು ಅಂಥದ್ದು ಏನೂ ಮಾಡಿಲ್ಲ ಬಾ, ನೀನು ನಮ್ಮೂರಿನ ಮಗ ಅಂತೆಲ್ಲ ಹೇಳಿ ಫೋನ್ ಮಾಡಿದಾಗ ಅದಕ್ಕಿಂತ ಖುಷಿ ಇನ್ಯಾವುದು ಬೇರೆ ಆಗಲಿಲ್ಲ. ನಾನು ಅದಕ್ಕೆ ಇಲ್ಲಿ ಮುಗಿಸ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ವೀಡಿಯೋಸ್ ಎಲ್ಲ ಮಾಡಾದ್ಮೇಲೆ ಎಲ್ಲರೂ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀನು ಇದಕ್ಕೋಸ್ಕರ ಬಂದಿರಲಿಲ್ವಾ ಶೇಡ್, ಹಂಗೆ ಹೆಂಗೆ ಅಂತೆಲ್ಲ ಬೈದರು. ಬಾ ಈಗ ಚೆನ್ನಾಗಿ ನೋಡ್ಕೊಳ್ಳೋಣ, ಬಾ ಮತ್ತೆ ಬಾ ಅಂತ. ನನಗೆ ಏನಾದರೂ ಸೆಟ್ಲ್ ಆಗಬೇಕು ಇಲ್ಲ ಮತ್ತೆ ಹೋಗಬೇಕು ಅಂತಿದ್ರೆ ಅದು ಗುಬ್ಬಿ. ಬಿಕಾಸ್ ಅಲ್ಲಿ ನನ್ನ ಮೆಮೊರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ನಾನು ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ, ಪಂಚಮುಖಿ ಆಂಜನೇಯ ಸ್ವಾಮಿ, ಇದೆಲ್ಲ ನಾನು ಹೋಗ್ತಿದ್ದಂಥ ಜಾಗಗಳು. ಅಲ್ಲಿ ನನಗೆ ಪಾಠ ಮಾಡಿದಂಥ ಗುರುಗಳೆಲ್ಲ ಇರೋದಲ್ಲೇನೆ. ಮತ್ತು ವಾಪಸ್ ಅಂತ ಹೋದರೆ ಅಲ್ಲಿಗೆ ಹೋಗಬೇಕು. ಈಗೇನಿದೆ ಸದ್ಯದ ಪರಿಸ್ಥಿತಿಲಿ ಒಂದಷ್ಟು ಮಾತುಕತೆಗಳು ಮಾಡ್ಕೊಂಡು ಅದನ್ನೆಲ್ಲ ಸಾರ್ಟ್ ಔಟ್ ಆಗಿದೆ. ಅದೊಂದು ಮಿಸ್ಸಿಂಗ್ ಮೆಮೊರೀಸ್ ನನಗೆ ತುಂಬ ಇದೆ. ಅಂದರೆ ನನ್ನ ಫ್ರೆಂಡ್ಸ್ ಮದುವೆಗಳಿಗೆ ಹೋಗೋಕ್ಕಾಗಲಿಲ್ಲ ಬೇಕಾಗಿದ್ದ ಟೈಮಲ್ಲಿ. ನನ್ನ ಫ್ರೆಂಡ್ ಒಂದು ಮಗುದೊಂದು ನಾಮಕರಣ ಆಯಿತು, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಫ್ರೆಂಡ್ಸ್ಗಳ ಮದುವೆಲಿ ನಾವೇ ಎದ್ದು ಓಡಾಡಬೇಕು. ಇದೊಂದು ಗಿಲ್ಟಿಂದ ನಾನು ಊರೊಳಗೆ ಹೋಗೋಕ್ಕಾಗಲಿಲ್ಲ. ಅಷ್ಟೇ ಬಿಟ್ಟರೆ ಊರೇನು ನಾನು ಯಾವತ್ತೂ ದೂರ ಮಾಡಿಲ್ಲ. ಊರು ಯಾವತ್ತೂ ತುಂಬ ಕ್ಲೋಸ್ ಸರ್ಕಲ್ ಇರೋರೆಲ್ಲ ನನ್ನ ಗೆಲುವಿಗೆ ಮೊನ್ನೆ ಎಲ್ಲ ಅವರೇ ಸೆಲೆಬ್ರೇಟ್ ಮಾಡಿದ್ದದನ್ನು. ನಾನು ಅನ್ಕೊಂಡೆ ಇನ್ನೇನು ಮಾಡ್ತಾರೆ ಅಂತ. ನೋಡಿದ್ರೆ ನನ್ನ ಜೊತೆಗೆ ಓಡಾಡ್ತಿದ್ದವರೇ ಅಷ್ಟು ನಿಂತ್ಕೊಂಡು ಸೆಲೆಬ್ರೇಟ್ ಮಾಡೋರು. ತುಂಬ ಖುಷಿ ಆಯಿತು. ಆ್ಯಂಡ್ ಊರ ಕಡೆಯಿಂದ ಒಳ್ಳೊಳ್ಳೆ ಕಾಲ್ಗಳು ಬರ್ತಾ ಇದೆ, ಅದು ತುಂಬ ಖುಷಿ ಆಯಿತು. ಅದ್ರ ಬಗ್ಗೆ ತುಂಬ ಖುಷಿ ಇದೆ ಮೇಡಮ್. ಈ ವೇದಿಕೆ ನಂಗೆ ಮತ್ತೆ ನನ್ನ ಊರಿನ ಜನ ನನ್ನ ವಾಪಸ್ ಕೊಡ್ತು ಅಂತ.